ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮನೆಗಳ ಹಂಚಿಕೆ ವಿಚಾರದಲ್ಲಿ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಸರ್ಕಾರದ ಶಾಸಕ ಬಿಆರ್ ಪಾಟೀಲ್ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಏಜೆಂಟ್ಗಳ ಮೂಲಕ ಹಣ ವಸೂಲಿ ಮಾಡ್ತಾ ಇದೆ ಎಂಬ ಹೇಳಿಕೆ ಕಟ್ಟು ಸತ್ಯವಾಗಿದೆ. ಒಂದು ಕಡೆ ಬಿಟ್ಟಿ ಭಾಗ್ಯಗಳ ಕೊಟ್ಟು ಇನ್ನೊಂದು ಕಡೆ ಲಂಚವತಾರದಲ್ಲಿ ಮುಳುಗಿ ಜನರ ರಕ್ತ ಹೀರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿತುಳುತ್ತಾ ಇದೆ. ಕಳೆದ 2 ವರ್ಷಗಳಿಂದ ರಾಜ್ಯ ಸರ್ಕಾರ ಬಸವ ವಸತಿ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವ ಪಿಎಂ ಆವಾಸ್ ಯೋಜನೆಯ ಮನೆಗಳ ಜಿಪಿಎಸ್ ಮಾಡಲು 10 ರಿಂದ 20 ಸಾವಿರ ಲಂಚ ಕೇಳ್ತಾ ಇದ್ದಾರೆ. ನಿಮಗೆ ಜನರಿಂದ ಎಷ್ಟಾದರೂ ಲಂಚ ಬೇಕು ಅಂತ ರೇಟ್ ಚಾರ್ಟ್ ಮಾಡಿ ಕುಡಚಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆಕ್ರೋಶ ಹೊರಹಾಕಿದ್ದಾರೆ. ಬಂದ ನಂತರದಲ್ಲಿ ಬಡವರಿಗೆ, ದಲಿತರಿಗೆ, ರೈತರಿಗೆ ದೊಡ್ಡ ಮೋಸವನ್ನ ಮಾಡಿರುವ ಸರ್ಕಾರ ಇತಿಹಾಸದಲ್ಲಿ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕದ ಸರ್ಕಾರ. ಬಹಳಷ್ಟು ವರ್ಷದಿಂದ ಏನು ಗುಡಿಸಲು ವಾಸಿಗಳಿಗೆ ಮನೆಯನ್ನ ಹಂಚಿಕೆ ಮಾಡುವಂತಹ ಸರ್ಕಾರದ ಯೋಜನೆ ಮಂಡಿಸಿರುವಂತಹ 3 ಬಜೆಟ್ನಲ್ಲಿ ವಸತಿ ಯೋಜನೆಗೆ ಒಂದೇ ₹1 ಅನುದಾನ ಇಟ್ಟಿಲ್ಲ. ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಂಡು ಯಾರು ₹10,000 ಒಂದು ಮನೆಗೆ ಲಂಚವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಯನ್ನ ಈ ಸರ್ಕಾರ ಮಂಜೂರು ಮಾಡ್ತಾ ಇದೆ. ನಿಗಮದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರವನ್ನ ಬಿಆರ್ ಪಾಟೀಲ್ ಅವರು ಏನು ಬಹಿರಂಗಪಡಿಸಿದ್ದಾರೆ, ಸನ್ಮಾನ್ಯ ಬಿಆರ್ ಪಾಟೀಲ್ ಅವರು ಮಾಡಿರುವಂತಹ ಆರೋಪ 100ಕ್ಕೆ 1000 ಪಟ್ಟು ಸತ್ಯ. ಎಲ್ಲ ಒಂದೊಂದು ಮನೆಗೆ ₹10,000 ಲಂಚವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಮನೆಯನ್ನ ರಾಜೀವ್ ಗಾಂಧಿ ನಿಗಮದಿಂದ ಆದೇಶ ಆಗಿ ಮಂಜೂರಾತಿ ಆಗ್ತಾ ಇದೆ. ಕುಡಚಿ ಮತಕ್ಷೇತ್ರ ಮತ್ತೆ ರಾಯಬಾಗ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಏಜೆಂಟರು ಹಣವನ್ನ ವಸೂಲಿ ಮಾಡುವಂತದ್ದನ್ನ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಬಡವರ ಕಡೆ ಹಣವನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇಲ್ಲಿ 20,000 ಕೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ₹10,000 ಜಮೀರ್ ಅಹಮದ್ಗೆ, ₹10,000 ಇಲ್ಲಿಯ ಏಜೆಂಟ್ಗೆ ಅಂತ ಹೇಳಿ ಇಟ್ಕೊಂಡಿರಬೇಕು ಅವರು ಲೆಕ್ಕವನ್ನ. ಎರಡನೇದಾಗಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದೆ ಅಂದ್ರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ರಾಯಬಾಗ ತಾಲೂಕಿಗೆ 2 ಮತಕ್ಷೇತ್ರ ಸೇರಿ ರಾಯಬಾಗ ತಾಲೂಕಿಗೆ 14,000 ಮನೆಗಳು ಮಂಜೂರಾಗಿದ್ದಾವೆ ಅಂತ ಮಾಹಿತಿ ಇದೆ. ಆ ಮನೆಯದು ಅಧಿಕಾರಿಗಳ ಜವಾಬ್ದಾರಿ ಕೇವಲ ಜಿಪಿಎಸ್ ಮಾಡೋದಷ್ಟೇ. ಜಿಪಿಎಸ್ ಮಾಡಿ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. ಆದರೆ ಈ ಅಧಿಕಾರಿಗಳು ಜಿಪಿಎಸ್ ಮಾಡೋದಕ್ಕೆ ಯಾರು 5,000 10,000 ಕೊಡ್ತಾರೆ ಅವರ ಮನೆಗಳು ಮಾತ್ರ ಜಿಪಿಎಸ್ ಆಗಿ ಅಪ್ಲೋಡ್ ಆಗಿದ್ದಾವೆ. 18ನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ರಿಂದ ಸಾವಿರಾರು ಕುಟುಂಬಗಳು, ಬಡ ಕುಟುಂಬಗಳು ಈ ಸರ್ಕಾರಕ್ಕೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಆಗದೆ ಅವರು ಮನೆಯಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಈ ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಮಾಡ್ತೇನೆ. ನೀವು ರಾಜೀವ್ ಗಾಂಧಿ ನಿಗಮದಲ್ಲಿ 10,000 ತಗೊಳ್ತಾ ಇದ್ದೀರಿ, ಇಲ್ಲಿ ಏಜೆಂಟ್ರು 20,000 ಕೇಳ್ತಾ ಇದ್ದಾರೆ. ಒಂದು ರೇಟ್ ಚಾರ್ಟ್ ಆದ್ರೂ ಹಾಕ್ಬಿಡಿಯಪ್ಪ. ನಮ್ಮ ತಾಳಿಯನ್ನ ಮಾರಾಟ ಮಾಡಾದ್ರೂ ಅದನ್ನ ತಂದು ಮುಟ್ಟಿಸ್ತೇವೆ ನಿಮಗೆ. ನಿಮ್ಮ ಹೆಣದ ಮೇಲೆ ಬಡವರ ದುಡ್ಡೇ ಬೇಕು ಅನ್ನೋದಾದ್ರೆ ಚಾರ್ಟ್ ಹಾಕೊಂಡು ಬಿಡಿ. ಹಾಗಾಗಿ ಈ ತಾಲೂಕಲ್ಲಿ ಬಡವರಿಗೆ ಇಷ್ಟು ಅನ್ಯಾಯ ಆಗಲಿಕ್ಕೆ ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ನೇರವಾದಂತಹ ಕಾರಣ ಆಗಿದೆ. ಜಮೀರ್ ಅಹಮದ್ ಅವರು ಮಾನ ಮರ್ಯಾದೆ ಅನ್ನುವಂಥದ್ದು ಅವರಲ್ಲಿ ಕಿಂಚಿತ್ತಿದ್ದರೆ ರಾಜೀನಾಮೆಯನ್ನ ಕೊಟ್ಟು ಈ ತನಿಖೆಯನ್ನ ಎದುರಿಸಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂತಹ ದೊಡ್ಡ ಆರೋಪ, ಬಡವರಿಂದ ಹಣ ಕೇಳುವಂತಹ ಆರೋಪಕ್ಕೆ ಗುರಿಯಾಗಿದ್ದಕ್ಕೆ ನಿಮಗೆ ಸಮಾಜವಾದಿ ಚಿಂತನೆಯ ಮೇಲೆ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕನಿಷ್ಠ ಸಮಾಜದ ಮುಂದೆ ಮುಖ ತೋರಿಸ್ಕೊಳ್ಳೋ ಕಾರಣಕ್ಕಾಗಾದರೂ ಜಮೀರ್ ಅಹಮದ್ ಅನ್ನ ಉಚ್ಚಾಟನೆ ಮಾಡಿ ತಾವು ನಾನು ಬಡವರ ಪರವಾಗಿ ಇದ್ದೇನೆ ಅಂತ ಹೇಳಿ ತೋರಿಸ್ಕೋಬೇಕು ಅಂತ ಹೇಳಿ ಅವರನ್ನ ಒತ್ತಾಯ ಮಾಡಿದ್ದಾರೆ. ರಾಜು ಕಾಗೆ ಅವರು ಬಹಳಷ್ಟು ದಿನಗಳಿಂದ
ಅನುದಾನಕ್ಕಾಗಿ ನಾನು ಅಂಗಲಾಚ್ತಾ ಇದ್ದೇನೆ ಅನ್ನುವಂತಹ ರಾಜು ಕಾಗೆ ಅವರು ಅನುದಾನವನ್ನು ತರಬೇಕು ಅಂದ್ರೆ ನಾನೇ ಕಮಿಷನ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಹಿಂದೆ ನೋವನ್ನು ತೋಡ್ಕೊಂಡಿದ್ದನ್ನು ನಾನು ಕೇಳಿದ್ದೇನೆ. ಈಗ ಬರೀ ಕೇವಲ 25 ಕೋಟಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಕಾಗೆ ಅವರಿದ್ದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ರು. ಪಾಪ ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದಾರೆ ಯಾವುದೋ ಕಾರಣಕ್ಕಾಗಿ. ಆದರೆ 25 ಕೋಟಿ ಅನುದಾನ ತರಬೇಕು ಅಂದ್ರೆ ಇವರು ಕೂಡ ರಾಜು ಕಾಗೆ ಅವರು ಕೂಡ ಲಂಚ ಕೊಡಬೇಕಾಗಿದೆ. ಸರ್ಕಾರದಲ್ಲಿ ಇರುವಂತಹ ಶಾಸಕರೇ ಲಂಚ ಕೊಟ್ಟು ಅನುದಾನವನ್ನ ತರಬೇಕು ಅಂದ್ರೆ ಸನ್ಮಾನ್ಯ ಐಹೊಳೆ ಸಾಹೇಬರು 4 ಸಾರಿ ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬಿಜೆಪಿ ಪಕ್ಷ ಅಂತ ಒಂದೇ ಕಾರಣಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ. ಹಾಗಾಗಿ ರಾಜು ಕಾಗೆ ಅವರು ಒಬ್ಬರು. ರಾಜು ಕಾಗೆಯವರ ಹಿಂದೆ ಈ ರೀತಿ ಅಸಮಾಧಾನಗೊಂಡಿರುವಂತಹ ಶಾಸಕರ ದಂಡು ಇದೆ. ಇನ್ನು ಮುಂದೆ ಈ ಸರ್ಕಾರ ಏನು ಜನರಿಂದನೇ ಕಿತ್ತು ಜನರಿಗೆ ಕೊಟ್ಟು ನಾವೇನೋ ಗ್ಯಾರಂಟಿ ಕೊಟ್ಟುಬಿಟ್ಟಿದೆ. ರಾಜು ಕಾಗೆ ಅವರು ಒಬ್ಬರೇ ಅಲ್ಲ, ಈ ರೀತಿ ನೋವನ್ನ ತೋಡ್ಕೊಳ್ಳುವಂತವರು ಇನ್ನು ನೂರಾರು ಜನ ಕಾಂಗ್ರೆಸ್ನವರೇ ಸಿದ್ಧರಾಗಿ ಲೈನ್ನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ, ರಾಜು ಕಾಗೆ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದು ನೈತಿಕವಾಗಿ ಸರಿಯಾಗಿದೆ ಅಂತ ಹೇಳಿ ನಾನು ಹೇಳ್ತೇನೆ. ವಸ್ತು ಸಚಿವರಾದಂತಹ ಜಮೀರ್ ಅಹ್ಮದ್ ಅವರು ಮತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನ ಅಧಿಕಾರಿಗಳು ಅಲ್ಲಿ ಮನೆಗಳನ್ನ ಮಂಜೂರು ಮಾಡಿ ಕೊಡ್ಬೇಕಾದ್ರೆ 10,000 ರೂಪಾಯಿ ಕೊಟ್ಟಾಗ ಮನೆ ಮಂಜೂರು ಮಾಡಿ ಕೊಡಕತ್ತಾರಂತ ನೇರವಾಗಿ ಹೇಳಿದ್ದಾರೆ. ಸತ್ಯ ಎಲ್ಲ ಹೊರಬಿದ್ದೈತೆ. ಈಗ ನಾವು ಯಾರು ರೊಕ್ಕ ಕೊಟ್ಟಿಲ್ಲ, ನಮ್ಮ ಕ್ಷೇತ್ರಕ್ಕೆ ಮನೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಮತ್ತೀಗ ಕೇಂದ್ರ ಸರ್ಕಾರದ ಈಗ 15-16 ಸಾವಿರ ಮನೆಗಳು ಬಂದರೂ ಕೂಡ ಅದನ್ನ 2 ಕ್ಷೇತ್ರಕ್ಕೆ ನಮ್ಮ ತಾಲೂಕಿನ ಅಧಿಕಾರಿಗಳು ಅದನ್ನ ಮನೆಗಳನ್ನ PDO ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ಅದಕ್ಕೆ ಗಮನ ಕೊಟ್ಟಿಲ್ಲ. ಅವು GPS ಮಾಡಿಲ್ಲ, ಬರೀ 2,000 ಮಾಡಿದಾರು. ಈಗ 14,000 ಗಟ್ಟಲೆ ನಮ್ಮ ಬಡವರಿಗೆ ಅನ್ಯಾಯ ಆಗೈತಿ. ಅದಕ್ಕೆ ನಾವು ನಮ್ಮ ಬಡವರ ಸಲುವಾಗಿ ಈ ಸರ್ಕಾರದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ನಾವು ತಾಲೂಕ್ ಪಂಚಾಯತಿಗೆ ಬೀಗವನ್ನು ಹಾಕಿ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೇವೆ. ಈಗಾಗಲೇ ಮನವಿಯನ್ನ ರಾಜು ಸರ್ ಅವರು, ನಾವು ತಾಲೂಕಿನ ದಂಡಾಧಿಕಾರಿ ಅಂತ ಮುಂಜೆ ಸರ್ ಅವರು ಬಂದರು, ಅವರಿಗೆ ಮನವಿಯನ್ನು ನಾವು ಕೊಡ್ತೇವೆ. ಅದನ್ನ ತಾವು ಮುಂದಿನ ಕ್ರಮವನ್ನು ಕಳ್ಕೊಳ್ಳಬೇಕಂತ ನಾವು ತಹಸೀಲ್ದಾರ್ ಅವರಿಗೆ ವಿನಂತಿಯನ್ನು ಮಾಡ್ತೇವೆ. ಕೊಟ್ಟಿಲ್ಲ, ಒಂದು ಮನೆನೂ ಕೂಡ ಕೊಟ್ಟಿಲ್ಲ. ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಮನೆ ಕೊಡೋಣ. ಐಹೊಳೆ ಅವ್ರ ನಡೆ ಏನು? ತಾಲೂಕು ಪಂಚಾಯತ್ ಬೀಗ ಹಾಕಿದ್ದೀರಿ, ಮುಂದಿನ ನಡೆ ಅವ್ರಿಗೆ ಮುಂದೆ ಈಗ ಏನವ್ರ ನಮ್ಮ ಈಗ ಕೇಂದ್ರ ಸರ್ಕಾರದ ಏನು ಮನೆಗಳು ಈಗ 16,000 ಮಂಜೂರಾತು ಅದಾವಲ್ಲ, ಅವನ್ನೆಲ್ಲಾನು GPS ಬೇಗ ಅವನ್ನೆಲ್ಲ ಮಾಡಿ ಬಡವರಿಗೆ ಅವರು ಕೊಟ್ರೆ ನಾವು ಬೀಗತ್ತೀವಿ. ಅವರ ಇಲ್ಲಾಂದ್ರೆ ಇಲ್ಲ. ಮುಂದಿನ ನಡೆ ಹೋರಾಟ, ಸರ್ಕಾರದ ವಿರುದ್ಧ ಹೋರಾಟ. ಇನ್ನು ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಅವರ ನೇತೃತ್ವದಲ್ಲಿ ರಾಯಭಾಗ ಪಟ್ಟಣದಲ್ಲಿ ವಸತಿ ಹಂಚಿಕೆಯಲ್ಲಿ ಸರ್ಕಾರ ಲಂಚ ನಡೆಸ್ತಾ ಇದೆ ಎಂದು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ರಾಯಭಾಗ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕು ಪಂಚಾಯತ್ ಕಚೇರಿ ಎದುರು ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗಿದೆ. ಪ್ರತಿಭಟನಾ ಸ್ಥಳಕ್ಕೆ ತಡವಾಗಿ ಬಂದ ತಹಸೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡಿದ ಕಾರಣ ತಾಲೂಕು ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಜುಲೈ 3ರವರೆಗೆ ಕಾಲಾವಕಾಶ ನೀಡುತ್ತೀವಿ, ಅಷ್ಟರಲ್ಲಿ ಎಲ್ಲ ಫಲಾನುಭವಿಗಳ GPS ಕಾರ್ಯ ಮುಗಿಸಬೇಕು ಅಂತ ಎಚ್ಚರಿಕೆ ನೀಡಿ ಬೀಗ ತೆಗೆಯಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೌಡ, ಸದಾನಂದ ಹಳಿಂಗಳಿ, ಮಹೇಶ್ ಭಾತೆ, ಶ್ರೀಧರ್ ಮೂಡಲಗಿ, ಶಿವು ತಳವಾಯಿ, ಬಸವರಾಜ್ ಸನ್ನಿಧಿ, ತಹಸೀಲ್ದಾರ್ ಸುರೇಶ್ ಮುಂಜೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು, ಮಲಗೌಡ ಪಾಟೀಲ್, ಶಿವಪ್ಪ ಗಸ್ತಿ, ಅಜಿತ್ ಘಾಳಿ, ಮೋಹನ್ ಲೋಹಾರ್, ಶ್ರೀಧರ್ ಕಂತ್ರಾಟೆ, ಮೌಲಾಲಿ ವಾಟೆ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.